ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕ್ತಾನೆ. ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿದ್ದುಕೊಂಡು ಫಲ ಕೊಡದೇ ಇರ್ತಕ್ಕಂತಹ ಕೊಂಬೆಗಳನ್ನು ಆತನು ತೆಗೆದು ಹಾಕ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡ್ತಾನೆ. ದೇವರ ವಾಕ್ಯದಲ್ಲಿ ಹೇಳುವಂಥ ಈ ಮಾತನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ದಿನದಲ್ಲಿ ನಾನು ಫಲ ಕೊಡುವನಾಗಿದ್ದೇನೋ ಫಲ ಕೊಡದವಳಾಗಿದ್ದೇನೋ ಎನ್ನದಾಗಿ ನಾವು ಆಲೋಚಿಸಿಕೊಳ್ಳಬೇಕಾಗಿದೆ. ಕರ್ತನಿಗೆ ನಾವು ಕೊಡುವಂತಹ ಫಲಗಳು, ಕರ್ತನಿಗಾಗಿ ನಾನು ಮಾಡುವಂತಹ ಎಲ್ಲ ವಿಧವಾದಂತಹ ಕೆಲಸ ಕಾರ್ಯಗಳು ಈಗೋ ಆತನಿಗೆ ಫಲ ಕೊಡುವಂಥದ್ದಾಗಿದೆಯೋ ಎನ್ನದಾಗಿ ಆಲೋಚಿಸಿಕೊಳ್ಬೇಕಾಗಿದೆ. ನಾನು ಆತನಲ್ಲಿ ಇದ್ದೇನಾ ಇಲ್ಲ ಎನ್ನುವಂಥದ್ದೇ ಒಂದು ದೊಡ್ಡದಾದ ಪ್ರಶ್ನೆ ಆಗಿದೆ. ನಾನು ಆತನಲ್ಲಿ ಇಲ್ಲದೆ ನಾನು ಹೊರಗಡೆಯಲ್ಲಿ ನೋಡುವುದಾದರೆ ಹಸಿರಾಗಿ ಕಾಣಿಸಿಕೊಂಡು ಒಳಗಡೆ ಕೊಳೆತು ಹೋದಂತಹ ಅನೇಕ ಗಿಡಗಳು, ಅನೇಕ ಹೂವು ಹಣ್ಣುಗಳನ್ನು ನಾವು ಗಮನಿಸ್ತೇವೆ. ಒಳಗಡೆಯಲ್ಲಿ ಯಾವುದೇ ಒಂದು ಗಿಡದ ಯಾವುದೇ ಒಂದು ರಸವತ್ತಾದಂತಹ ಅಟ್ಯಾಚ್ಮೆಂಟ್ ಅಂತಾರಲ್ಲ, ಯಾವುದೂ ಇರುವುದಿಲ್ಲ. ಇಲ್ಲಿ ನಾವು ನೋಡ್ತೇವೆ, ಆ ರೀತಿ ಇಲ್ಲದೆ ಇರ್ತಕ್ಕಂಥದ್ರನ್ನು ದೇವರು ಕೆತ್ತಿ ಬಿಡಿಸಾಡುವಂಥದ್ದು. ಆತನಲ್ಲಿ ನೆಲೆಗೊಂಡಿದ್ದು ಫಲ ಕೊಡದಿರುವಾಗ ನಾವು ಕೇವಲ ಹೊರಗಡೆ ಮಾತ್ರ ಹಸಿರಾಗಿ ಕಾಣಿಸ್ತೇವೆ, ಒಳಗಡೆಯಿಂದ ಅಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಯಾವುದು ಕೊಂಬೆ ಯಾವುದದು ಫಲ ಕೊಡುವುದಿಲ್ಲ ಅದನ್ನು ತೆಗೆದು ಹಾಕಿ ಫಲ ಕೊಡುವ ಹಾಗೆ, ಯಾರೆಲ್ಲ ಫಲ ಕೊಡ್ತಾರೋ ಅವರು ಇನ್ನೂ ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡ್ತಾನೆ. ಶುದ್ಧತೆಯು ಬಹಳ ಕಠಿಣವಾದದ್ದಾಗಿದೆ. ಶುದ್ಧತೆಯು ಬಹಳ ವ್ಯಸನವನ್ನು ಉಂಟು ಮಾಡುವಂಥದ್ದಾಗಿದೆ. ಅದನ್ನು ಕತ್ತರಿಸ್ತಾ ಅದು ಮತ್ತೆ ಹೂ ಬಿಡಬೇಕೆನ್ನುವುದಕ್ಕಾಗಿ ಅದನ್ನು ಕಟ್ ಮಾಡುವಂತಹ ಸಂದರ್ಭದಲ್ಲಿ ನೋವುಂಟಾಗುವಂಥದ್ದಾಗಿದೆ. ಆದಾಗ್ಯೂ ಸಹ ಆತನು ನಮ್ಮನ್ನು ಶುದ್ಧಪಡಿಸೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನಲ್ಲಿದ್ದು ನೆಲೆಗೊಳ್ಳುವಂತಹ ಪ್ರತಿಯೊಬ್ಬರಿಗೆ ಆತನು ಕತ್ತರಿಸುವನಾಗಿದ್ದಾನೆ. ಆತನು ಮತ್ತೆ ಹೂ ಕೊಡುವ ಹಾಗೆ, ಮತ್ತೆ ಫಲ ಕೊಡುವ ಹಾಗೆ ಆತನು ನಮ್ಮನ್ನು ಸರಿಪಡಿಸಲಿಕ್ಕಿದ್ದಾನೆ. ಈ ದಿನ ಆತನು ಶುದ್ಧ ಮಾಡುವಾಗ ನನ್ನ ಹೃದಯವು ಸಿದ್ಧಗೊಂಡಿದೆಯಾ ಎನ್ನುವಂತಹ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಕರ್ತನಲ್ಲಿ ಮಗಳೇ, ಈ ದಿನ ಆತನಲ್ಲಿ ಬಾ, ಆತನಲ್ಲಿ ನೀನು ನೆಲೆಗೊಂಡಿದ್ದು ಆತನಿಗೋಸ್ಕರ ಫಲ ಕೊಡುವನಾಗು. ಹಾಗಾಗುವಂತೆ ದೇವರ ಕೃಪೆಯನ್ನು ಗ್ರಹಿಸಲಿ. ಹಲ್ಲೆಲೂಯಾ, ಆಮೆನ್.